ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಮೃದುವಾದ ದೋಸೆಯನ್ನು ಮಾಡಿದ್ದೇನೆ. ದೋಸೆ ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗಿದೆ. ಚಟ್ನಿಯ ಜೊತೆ ಹಾಗೆ ಸಾಂಬಾರ್ ಜೊತೆ ಕೂಡ ಈ ದೋಸೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ನಾನಿಲ್ಲಿ ಅಣಬೆ ಸಾಂಬಾರು ಮಾಡ್ಕೊಂಡಿದ್ದೇನೆ. ಅಣಬೆ ಸಾಂಬಾರಿನ ವಿಡಿಯೋ ಬೇಕಿದ್ರೆ ನನ್ನ ಚಾನೆಲಲ್ಲಿ ಅಪ್ಲೋಡ್ ಇದೆ. ಅದನ್ನು ನೀವು ಕರಿ ರೆಸಿಪೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ, ಅದರಲ್ಲಿ ಇದೆ ನೋಡಿ. ಯಾವುದರ ದೋಸೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅದಕ್ಕೆ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ನೀವು ಅವಲಕ್ಕಿಯನ್ನು ಹಾಕದಿದ್ದರೆ ಇದಕ್ಕೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. 1 ಚಮಚ ಆಗುವಷ್ಟು ಮೆಂತೆಕಾಳನ್ನು ಹಾಕಿ ನೀರು ಹಾಕಿ ಇದನ್ನು 3 ರಿಂದ 4 ಸಲ ಚೆನ್ನಾಗಿ ತೊಳಿಬೇಕು. ಈಗ ನಾನು ತೊಳೆದು ನೀರು ತೆಗೆದು ತಂದಿದ್ದೇನೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಂಡಕ್ಕಿ ಬದಲಾಗಿ ನೀವು ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಮಂಡಕ್ಕಿ ಅವಲಕ್ಕಿ ಯಾವುದನ್ನು ಹಾಕದಿದ್ದರೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. 1/2 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ನೆನೆಸಿಡುವ. ಈಗ ನೀರು ಹಾಕಿ 4 ರಿಂದ 5 ಗಂಟೆ ಆದರೂ ನೆನೆಯಲಿಕ್ಕೆ ಇಡಬೇಕು. ಚೆನ್ನಾಗಿ ನೆನೆದ ಮೇಲೆ ಇದನ್ನು ರುಬ್ಬಬೇಕು. 5 ಗಂಟೆ ಆದಮೇಲೆ ಮಂಡಕ್ಕಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿರ್ತದೆ. ಈಗ ಇದರ ನೀರು ತೆಗೆದು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ ನೋಡಿ, ತುಂಬ ನಯವಾಗಿ ರುಬ್ಬಿದ್ದೇನೆ. ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾವ ಕಪ್ಪಲ್ಲಿ ಅಕ್ಕಿ ಹಾಕಿದೆ ನೋಡಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಗಂಟಿಲ್ಲದ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕೈಯಲ್ಲೇ ಮಿಕ್ಸ್ ಮಾಡೋದು ಒಳ್ಳೆಯದು. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಂದು ಕೂಡ ಗಂಟು ಉಳಿಯುವುದಿಲ್ಲ ನೋಡಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈ ಥರ ಹಿಟ್ಟಿರಬೇಕು. ಉದ್ದಿನ ದೋಸೆಗೆಲ್ಲ ಮಾಡುವ ಹಿಟ್ಟು ಇರ್ತದೆ, ಅದೇ ಥರ ಇದ್ರೆ ಆಯಿತು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗ್ಲಿಕ್ಕೆ ಇಡಬೇಕು. ಮರುದಿನ ಬೆಳಿಗ್ಗೆ ಇದರದ್ದು ದೋಸೆ ಮಾಡೋದು. ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ಥರ ಹಿಟ್ಟು ಉಬ್ಬಿದ್ರೆ ದೋಸೆ ಕೂಡ ಮೆತ್ತಗಾಗಿ ಆಗ್ತದೆ. ಈಗ ಮೊದಲಿಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತೆ 1 ಚಮಚ ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದರದ್ದು ದೋಸೆ ಮಾಡಿಕೊಂಡ್ರೆ ಆಯಿತು. ಅಕ್ಕಿ ಹಾಕದೆ ರಾಗಿ ದೋಸೆ ಮಾಡಬೇಕು ಅಂತ ಆದರೆ ಅದರ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ದೋಸೆ ರೆಸಿಪೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ ನೋಡಿ. ಆ ಪ್ಲೇ ಲಿಸ್ಟಲ್ಲಿ ನೀವು ಹುಡುಕಿದರೆ ಅಕ್ಕಿ ಹಾಕದೆ ಮಾಡಿದ ರಾಗಿ ದೋಸೆಯ ವಿಡಿಯೋ ನಿಮಗೆ ಸಿಗ್ತದೆ. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಕಾವಲಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಳ್ಬೋದು. ಈಗ ದೋಸೆ ಹಿಟ್ಟನ್ನು ಹಾಕಿ ಯಾವ ಥರ ಬೇಕೋ ಆ ಥರ ದೋಸೆ ಮಾಡ್ಕೊಳ್ಬೋದು. ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ದೋಸೆ ಮಾಡ್ಕೊಳ್ಬೋದು, ಅಥವಾ ದಪ್ಪ ದೋಸೆ ಬೇಕಿದ್ರೆ ದಪ್ಪ ದೋಸೆ ಮಾಡಬೇಕು. ದೋಸೆ ತುಂಬಾ ರುಚಿಯಾಗಿ ಮೆತ್ತಗಾಗಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿದ್ರೆ ಆಯಿತು. ಈಗ ಮುಚ್ಚಳ ತೆಗೆದು ಮತ್ತೆ ವಾಪಸ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಅಥವಾ ಎಣ್ಣೆ ಹಾಕದೆ ಕೂಡ ನೀವು ಹಾಗೆ ಅದನ್ನು ತಿರುಗಿಸಿ ಹಾಕಿ ಬೇಯಿಸ್ಬೋದು. ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ. ಈಗ ಇದನ್ನು ತಿರುಗಿಸಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. 2 ಬದಿ ಚೆನ್ನಾಗಿ ಬೇಯಿಸಿದ ಮೇಲೆ ತೆಗೆದ್ರೆ ಆಯಿತು. ಹಾಗೆ ರಾಗಿ ಹಿಟ್ಟಿನ ಇಡ್ಲಿಯ ರೆಸಿಪಿಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ರಾಗಿ ಹಿಟ್ಟಿನ ಇಡ್ಲಿ ರೆಸಿಪಿಗಳನ್ನು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ, ಅದರಲ್ಲಿ ನೀವು ನೋಡ್ಬೋದು. ದೋಸೆ ರೆಸಿಪಿ ಅಂತ ಹೇಳಿ ಬೇರೆಯೇ ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಹಾಗೆ ಆ 2 ಪ್ಲೇ ಲಿಸ್ಟಲ್ಲಿ ನೀವು ನೋಡಿದರೆ ನಿಮಗೆ ದೋಸೆ ಇಡ್ಲಿ ರೆಸಿಪಿಗಳೆಲ್ಲ ಸಿಗ್ಬೋದು. ನೀವು ಈ ಥರದ ರಾಗಿ ದೋಸೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.